ಈಗಿನ ಮಕ್ಕಳು ಜನ್ರೇಷನ್ಗೆ 80s ನೋಡೇ ಇರೋದಿಲ್ಲ. ಒಂಥರ ಹಿಸ್ಟ್ರಿ ಲೆಸನ್ ಫೀಲ್ ಆಗ್ಬೋದು ಅನ್ಸುತ್ತೆ, ನನಗೆ ಅನಿಸುತ್ತೆ ಪ್ರಾಬಬ್ಲಿ, ಅಥವಾ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತಾ? ನನ್ನ ಸವಿ ನೆನಪುಗಳೇನಿದೆ ಅದು 80-90ರ ದಶಕದಲ್ಲಿ ಇರೋದು. ಓಕೆ. 2000 ಮುನ್ನಿನ ಇದೆಯಲ್ಲ ಅದು ಇನ್ನೂ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅದ್ರ ಜೊತೆ ಬದಲು ಮಾಡ್ತೀನಿ. ನಾನು ಯಾವಾಗಲೂ ಅವ್ರನ್ನ ಬುದ್ಧಿಜೀವಿ ಅಂತಲೇ ಕರೆಯೋದು. ಯು ಆಸ್ಕ್ ಎನಿಥಿಂಗ್, ಪಾಲಿಟಿಕ್ಸಿಂದ ಹಿಡಿದು ವರ್ಲ್ಡ್ ಏನೇ ನ್ಯೂಸ್ ಇರಲಿ. ನಾನು ಮೂಲತಃ ಒಂದು ಅಕಾಡೆಮಿಕ್ ಕುಟುಂಬದಿಂದ ಬಂದಂಥವನು. ನಮ್ಮ ತಾತ ರಾಷ್ಟ್ರಕವಿ GS ಶಿವರುದ್ರಪ್ಪನವರು, ಅಮೇರಿಕನ್ ಚಾನಲ್ಲು. ಅವ್ರಿಗೆ ನಾನು IT ಕರೆಸ್ಪಾಂಡೆಂಟಾಗಿ ವರ್ಕ್ ಮಾಡಿದೆ 2 ವರ್ಷ. ಕಿಚ್ಚು ಅಂತ ಒಂದು ಸೀರಿಯಲ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದೆ. ಉಮಾಶ್ರೀ ಅವ್ರು ಮೊದಲನೇ ಸತಿ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಂತಹ ಸೀರಿಯಲ್ ಅದು. ಇದು ಒನ್ ಸ್ಟ್ರೆಚಲ್ಲಿ ಹೇಳಿದ್ರು, ನಮಗೆ ಬಿಟ್ಸ್ ಆ್ಯಂಡ್ ಪೀಸಸ್ ಅವಾಗವಾಗ ಹೇಳ್ತಿರೋರು. ವರ್ಕಿಂಗ್ ವಿತ್ ದಿಮ್ ಇಸ್ ಲೈಕ್ ವರ್ಕಿಂಗ್, ಹ್ಯಾವಿಂಗ್ ಅ ಡಿಕ್ಷನರಿ ಜಸ್ಟ್ ವಿತ್ ಯು ಆಲ್ವೇಸ್. ಆದರೆ ನನ್ನ ಬ್ಯಾಕ್ಗ್ರೌಂಡು ಈ ಜರ್ನಲಿಸಮು, ಕರೆಂಟ್ ಅಫೇರ್ಸು, ಕಲ್ಚರು ಇದೆಲ್ಲ ಇರೋದ್ರಿಂದ ನಾನು ಎಲ್ಲ ವಿಚಾರದ ಬಗ್ಗೆನೂ ನನಗೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಇದೆ. ಬಲರಾಮನ ದಿನಗಳು ಆ ಕತ್ತಲೆ ಒಳಗಡೆ ಇದ್ದಂತಹ ಒಬ್ಬ ಮನುಷ್ಯನ ಜೀವನವನ್ನು ತೋರಿಸುತ್ತಾ, ಅಥವಾ ಆ ವ್ಯಕ್ತಿಯ ಮುಖಾಂತರ ಒಂದು ಯುಗದ ಸತ್ಯವನ್ನೇ ಬಿಚ್ಚಿಡುತ್ತಾ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇತಿಹಾಸದಲ್ಲಿ ಕೆಲ ವ್ಯಕ್ತಿಗಳು ಘಟನೆಗಳನ್ನ ಸೃಷ್ಟಿಸ್ತಾರೆ, ಇನ್ನೂ ಕೆಲವರು ಘಟನೆಗಳಿಗೆ ಬಲಿಯಾಗ್ತಾರೆ. ಸೊ ಇಲ್ಲಿ ಬಲರಾಮ ಯಾವ ಕ್ಯಾಟಗರಿಗೆ ಸೇರ್ತಾರೆ ಬನ್ನಿ ನಾವು ತಿಳ್ಕೊಳ್ಳೋಣ. ಸದ್ಯಕ್ಕೆ ನನ್ನೊಟ್ಟಿಗೆ ಇದ್ದಾರೆ ಬಲರಾಮನ ದಿನಗಳು ಸಿನಿಮಾದ ನಿರ್ದೇಶಕರು KM ಚೈತನ್ಯ ಅವರು. ಪ್ರಾಬಬ್ಲಿ ಇವ್ರನ್ನ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಫೈನೆಸ್ಟ್ ಫಿಲಮ್ ಮೇಕರ್ ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಇವರ ಸಿನಿಮಾಗಳನ್ನ ನಾವು ನೋಡಿದ್ರೆ ಆ ಡೀಟೇಲಿಂಗ್ಗಳು ಅಷ್ಟು ಅಚ್ಚುಕಟ್ಟಾಗಿರುತ್ತೆ. ಹಾಗೆ ನನ್ನೊಟ್ಟಿಗೆ ಇದ್ದಾರೆ ನನ್ನ ಫೇವ್ರೆಟ್ ವಿನೋದ್ ಪ್ರಭಾಕರ್ ಸರ್. ಬನ್ನಿ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ಸರ್ ಬಗ್ಗೆ. ಫೈನೆಸ್ಟ್ ಡೈರೆಕ್ಟರ್ಸ್, ಐ ಗೋ ವಿತ್ ದಟ್. ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನಾನು ಚೈತನ್ಯ ಸರ್ದು ಇನ್ಸ್ಟಾಗ್ರಾಮ್ ಯಾವಾಗಲೂ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇರ್ತೀನಿ. ಅಂದರೆ ಪ್ರತಿಯೊಂದು ಆಸ್ಪೆಕ್ಟ್ಸ್ಗಳು, ಪೊಲಿಟಿಕಲ್ ಆಗಿರ್ಬೋದು, ಎಲ್ಲದರ ಬಗ್ಗೆ ತಿಳ್ಕೊತಾ ಇರ್ತಾರೆ. ಪ್ರತಿಯೊಂದು ಅಂದರೆ ಒಬ್ಬ ಫಿಲಮ್ ಮೇಕರು ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಪ್ರತಿಯೊಂದು ಆಸ್ಪೆಕ್ಟ್ಸ್ಗಳನ್ನ ತಿಳ್ಕೊಂಡ್ರೆ ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಮಾತನ್ನು ಹೇಳಿದೆ ನಾನು. ಥ್ಯಾಂಕ್ ಯು. ಹೌದು, ನಾನು ಬಿಕಾಸ್ ವಿ ಫಾಲೋ ಈಚ್ ಅದರ್ ಅಲ್ಲ, ಸೊ ಐ ವಾಸ್ ಟು, ನಾನು ಯಾವಾಗಲೂ ಅವ್ರನ್ನ ಬುದ್ಧಿಜೀವಿ ಅಂತಲೇ ಕರೆಯೋದು. ಯು ಆಸ್ಕ್ ಎನಿಥಿಂಗ್, ಪಾಲಿಟಿಕ್ಸಿಂದ ಹಿಡಿದು ವರ್ಲ್ಡ್ ಏನೇ ನ್ಯೂಸ್ ಇರಲಿ, ಆ್ಯಂಡ್ ಬೀಟ್ ಎವಲ್ಯೂಷನ್ ಆ್ಯಂಡ್ ರೆವಲ್ಯೂಷನ್ನು, ಯಾವುದ್ರ ಬಗ್ಗೆ, ಲಿಬ್ರೇಷನ್ನು, ಆಲ್ ದಿಸ್, ನೀವು ಯಾವುದೇ ಕೇಳಿ, ಆ್ಯಂಡ್ ನಾಟ್ ಈಗಿಂದಲ್ಲ, ನಿಮಗೆ ಹಿಸ್ಟ್ರಿಯಿಂದ ಹಿಡಿದು. ಆ್ಯಂಡ್ ಅಷ್ಟು ತಿಳ್ಕೊಂಡಿರೋ ಜೊತೆ ನಾವು ಕೆಲಸ ಮಾಡಿದಾಗ ವಿ ಟೆನ್ ಟು ಲರ್ನ್ ಸೋ ಮಚ್. ಗೊತ್ತಾ, ಒಂಥರ ಎನ್ಸೈಕ್ಲೋಪೀಡಿಯಾ ಥರ ಅವ್ರದ್ದು. ಸುಮ್ಮನೆ ಬೇರೆ ಏನಾದರೂ ಮಾತಾಡ್ತಿದ್ರೆ ಇನ್ ಬಿಟ್ವೀನ್ ಯಾವುದೋ ಒಂದು ಹೇಳಿರ್ತಾರೆ. ಆ್ಯಂಡ್ ಇಸ್ ವೊಕ್ಯಾಬ್ಯುಲರಿ, ಇಸ್ ಇಂಗ್ಲೀಷ್ ಇಸ್ ಸೋ ಗುಡ್. ಆ್ಯಂಡ್ ಆ ಪದ ಬಳಕೆ ಸಮ್ಟೈಮ್ಸ್ ನನಗೆ ಗೊತ್ತಾಗಲ್ಲ ಕೆಲವು ವರ್ಡ್ಸು ಯಾವುದಲ್ಲ ಅಂತ, ಆಮೇಲೆ ಕರೆಕ್ಟು. ಆ್ಯಂಡ್ ಯಾಕೆ ಅಂದರೆ ಇಟ್ ಇಸ್ ಫಾದರ್, ಇಸ್ ಗ್ರ್ಯಾಂಡ್ ಫಾದರ್. ನೀವು ಅವ್ರ ಬಗ್ಗೆ ನೀವು ಕೇಳಿ, ಬಿಕಾಸ್ ತುಂಬ ಲೆಜೆಂಡರಿ ಪರ್ಸನ್. ಆ್ಯಂಡ್ ಇವರು ಅವರ ಒಂದು ಸಕ್ಸಸ್ಸರ್ ಅಲ್ಲ, ಇವರಾಗಲಿ, ಇದು ವೆರಿ ಗುಡ್ ರೈಟರ್ ಆ್ಯಸ್ ವೆಲ್. ನಿಮಗೆ ರೈಟಿಂಗಲ್ಲಿ ಆ್ಯಂಡ್ ಸ್ಪಾಂಟೇನಿಯಸ್ ರೈಟಿಂಗ್, ಆ್ಯಂಡ್ ಒಂದು ಸೀನ್ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ. ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ವಿನೋದ್ ಸರ್ ಹೇಳಿದ್ರು ನಿಮ್ಮ ತಂದೆಯ ಬಗ್ಗೆ ಹಾಗೆ ತಾತನ ಬಗ್ಗೆ. ನಾನು ಮೂಲತಃ ಒಂದು ಅಕಾಡೆಮಿಕ್ ಕುಟುಂಬದಿಂದ ಬಂದಂಥವನು. ನಮ್ಮ ತಾತ ರಾಷ್ಟ್ರಕವಿ GS ಶಿವರುದ್ರಪ್ಪನವರು. ನಮ್ಮ ತಂದೆ ಕೂಡ ಕನ್ನಡ ಪ್ರೊಫೆಸರು, ನಾಟಕ ಅಕಾಡೆಮಿ ಚೇರ್ಮನ್ ಆಗಿದ್ದಂಥವ್ರು, ಸಮುದಾಯ ನಾಟಕ ಸಂಸ್ಥೆ ಒನ್ ಆಫ್ ದಿ ಫೌಂಡರ್ಸ್ ಅವರು. ಆದ್ದರಿಂದ ನಾನು ಬೆಳೆದು ಬಂದ ವಾತಾವರಣದಲ್ಲಿ ಸಾಹಿತಿಗಳು, ನಾಟಕದವರು, ಇವ್ರನ್ನೆಲ್ಲ ನೋಡ್ತಾ ಬೆಳೆದಂಥವ್ನು. BV ಕಾರಂತು, ಪ್ರಸನ್ನ ಅವರು, ಶಂಕರ್ ನಾಗ್, ಇವ್ರನ್ನೆಲ್ಲ ನೋಡ್ಕೊಳ್ತಾ ಬೆಳೆದಂಥವ್ನು ನಾನು. ಮುಂದೆ ನಾನು ಓದಿದ್ದು ಜರ್ನಲಿಸಮ್, ಸೈಕಾಲಜಿ, ಇಂಗ್ಲೀಷ್. ನನ್ನ ಕ್ರೈಸ್ಟ್ ಕಾಲೇಜಲ್ಲಿ ನನ್ನ ಡಿಗ್ರಿ ಮಾಡಿದೆ. ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಮಾಸ್ಟರ್ಸ್ ಇನ್ ಕಮ್ಯುನಿಕೇಷನ್ ಮಾಡಿದೆ. ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಕೆಲಸ ಮಾಡಿದೆ. ಗಿರೀಶ್ ಕಾರ್ನಾಡ್ ಅವ್ರ ಜೊತೆ 3 ವರ್ಷ ಕೆಲಸ ಮಾಡಿದ ನಂತರ ನಾನು
ಸುರಭಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು ಹಿಂದೆ ದೂರದರ್ಶನಲ್ಲಿ, ಅದು ಎಷ್ಟು ಜನ ಹೌದು. ಸೊ ಸುರಭಿಗೆ ಕರ್ನಾಟಕದ ಎಲ್ಲ ಫೀಚರ್ಸ್ ನಾನು ಮಾಡ್ತಾ ಇದ್ದೆ. ಸೊ ಐ ವಾಸ್ ದ ಕರ್ನಾಟಕ ಸುರಭಿ ಹಳೇ ಕಾರ್ಯಕ್ರಮ ಕರ್ನಾಟಕದ ನೋಡಿದ್ರು ಅದೆಲ್ಲ ದೋಸ್ ವರ್ ದ ಫೀಚರ್ಸ್ ದಟ್ ಐ ಮೇಡ್. ಸೂಪರ್. ಸೊ ಅದಾದ್ಮೇಲೆ ನಾನು CNN ಅಂತ ಒಂದು CNN ಚಾನಲ್, ಅವಾಗಿನ್ನು CNN IBN ಆಗಿರಲಿಲ್ಲ, CNN ಆಗಿತ್ತು, ಅಮೆರಿಕನ್ ಚಾನೆಲ್. ಅವ್ರಿಗೆ ನಾನು IT ಕರೆಸ್ಪಾಂಡೆಂಟ್ ಆಗಿ ವರ್ಕ್ ಮಾಡಿದೆ 2 ವರ್ಷ. ಅದಾದ್ಮೇಲೆ ನಾನು ಲಂಡನ್ಗೆ ಹೋದೆ. ಲಂಡನ್ನಲ್ಲಿ 1 ವರ್ಷ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿದೆ ಕ್ಯಾನ್ಸರ್ ಬಗ್ಗೆ. ಅದಾದ್ಮೇಲೆ ವಾಪಸ್ ಬಂದೆ, BBC ಜೊತೆ ಕೆಲಸ ಮಾಡಿದೆ ಒಂದು 3 ವರ್ಷ. ಅವ್ರಿಗೆ ಅನೇಕ ಡಾಕ್ಯುಮೆಂಟ್ರಿ ಇತ್ಯಾದಿಗಳನ್ನ ತೆಗೆದೆ. ಆಮೇಲೆ ಬೆಂಗಳೂರಿಗೆ ಬಂದೆ. ಕುಸುಮಬಾಲೆ, ದೇವನೂರು ಮಹಾದೇವ ಅವರ ಕುಸುಮಬಾಲೆನ ಒಂದು ಸೀರೀಸ್ ಆಗಿ ಮಾಡಿದೆ. ಓಂ ನಮೋ ಅಂತ ಒಂದು ಶಾಂತಿನಾಥ್ ದೇಸಾಯಿ ಅವ್ರದ್ದೊಂದು ಕೃತಿ ಇದೆ, ಅದನ್ನು 8 ಎಪಿಸೋಡ್ ಸೀರೀಸ್ ಆಗಿ ಮಾಡಿದೆ. ಕಿಚ್ಚು ಅಂತ ಒಂದು ಸೀರಿಯಲ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದೆ. ಉಮಾಶ್ರೀ ಅವ್ರು ಮೊದಲನೇ ಸತಿ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಂತಹ ಸೀರಿಯಲ್ ಅದು. ಆ ಸಮಯಕ್ಕೆ ನನಗೆ ಆ ದಿನಗಳು ಸಿನಿಮಾದ ಆಫರ್ ಬಂತು. ನನ್ನ ಮೊದಲನೇ ಸಿನಿಮಾ ಆ ದಿನಗಳು ಆಯಿತು. ಆ ದಿನಗಳು ಮಾಡಿದ ಮೇಲೆ ನನ್ನ ಎಲ್ಲರೂ ಒಬ್ಬ ಫಿಲ್ಮ್ ಮೇಕರ್ ಆಗಿ ಗುರ್ತಿಸೋಕೆ ಶುರು ಮಾಡಿದ್ರು. ಆದರೆ ನನ್ನ ಬ್ಯಾಕ್ಗ್ರೌಂಡು ಈ ಜರ್ನಲಿಸಮು, ಕರೆಂಟ್ ಅಫೇರ್ಸು, ಕಲ್ಚರು ಇದೆಲ್ಲ ಇರೋದ್ರಿಂದ ನಾನು ಎಲ್ಲ ವಿಚಾರದ ಬಗ್ಗೆನೂ ನನಗೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಇದೆ, ತಿಳ್ಕೊಬೇಕು ಅಂತ ಆಸೆ ಜಾಸ್ತಿ ಇದೆ. ಸಾಕು ಎಪಿಸೋಡ್ ಮುಗಿಸ್ಬಿಡೋಣ. ಲೈಕ್ ಇಷ್ಟು ವಿಷಯ ನಾನು ಅದಕ್ಕೆ ಹೇಳಿದ್ದು ಕೇಳಿ ಅವ್ರ ಬಗ್ಗೆ ಅಂತ. ಇದು ಒನ್ ಸ್ಟ್ರೆಚ್ ಅಲ್ಲಿ ಹೇಳಿದ್ರು, ನಮ್ಗೆ ಬಿಟ್ಸ್ ಅಂಡ್ ಪೀಸಸ್ ಅವಾಗವಾಗ ಹೇಳ್ತಿರೋರು. ಲೈಕ್ working with them is like working, having a dictionary just with you always. ನಿಮಗೆ ಅದನ್ನ ಇಷ್ಟು ಎಕ್ಸ್ಪೀರಿಯನ್ಸ್ನ ಸಿನಿಮಾ ಮಾಡಿದಾಗ ಹೇಗಿರುತ್ತೆ ನೋಡಿ. ಅದೇ ಸರ್, ನಮ್ಗೆ ಫೈನಿಟಿ ಕಾಣಿಸುತ್ತೆ. ಎಸ್ಪೆಷಲಿ ಇದರಲ್ಲಿ ನಾವೇನು 80s ಬ್ಯಾಕ್ಡ್ರಾಪ್ ಆ್ಯಕ್ಚುಲಿ ನಾವು ನೋಡ್ತೀವಿ, ಎಲ್ಲ ಕಡೆ ಒಂದು ಪೀರಿಯಡ್ ಫೋಟೋಗ್ರಾಫ್ ಥರ ನಮಗೆ ಒಂದು ಫೀಲ್ ಬರುತ್ತೆ. ಅಂದರೆ ಪ್ರಾಬಬ್ಲಿ ಈಗಿನ ಮಕ್ಕಳು ಜನ್ರೇಷನ್ಗೆ 80s ನೋಡೇ ಇರೋದಿಲ್ಲ, ಒಂಥರ ಹಿಸ್ಟ್ರಿ ಲೆಸನ್ ಫೀಲ್ ಆಗ್ಬೋದು ಅನ್ಸುತ್ತೆ, ನನಗನ್ಸುತ್ತೆ ಪ್ರಾಬಬ್ಲಿ, ಅಥವಾ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತಾ? ಇಲ್ಲ, ಅದು ನಿಜ. ಆದರೆ ನಿಜ ಹೇಳಬೇಕು ಅಂದರೆ ನಾನಿನ್ನು ನನ್ನ ಸವಿ ನೆನಪುಗಳೇನಿದೆ ಅದು 80-90ರ ದಶಕದಲ್ಲೇ ಇರೋದು. ಓಕೆ. 2000 ಮುಂದಿನ ಇದೆಯಲ್ಲ, ಅದು ಇನ್ನೂ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅದ್ರ ಜೊತೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಂಫರ್ಟ್ ಝೋನ್ ಅಂತಂದರೆ ನಾನು ಇನ್ನೂ ನನ್ನ ಮನಸ್ಸಲ್ಲಿ ನಾನು 80s 90s. ಸೊ ಅದನ್ನು ರೀಕ್ರಿಯೇಟ್ ಮಾಡೋದು ಒಂದು ರೀತಿ ನನಗೋಸ್ಕರ ನಾನು ಮಾಡ್ಕೊಳ್ಳೋವಂಥ ಒಂದು ಪ್ರಕ್ರಿಯೆ. ನನಗೆ ಇಷ್ಟವಾದ ಕಾಲವನ್ನು ಆದಷ್ಟು ಸತಿ ಮತ್ತೆ ಮೆಲುಕು ಹಾಕುವ ರೀತಿಯಲ್ಲಿ ಅದನ್ನ ತೆರೆ ಮೇಲೆ ತರೋದ್ರ ಮೂಲಕ ನಾನು ಇನ್ನೊಂದೇನು ಮಾಡ್ತೀನಿ ಅಂದರೆ, ಈಗಿನ ಪೀಳಿಗೆಗೆ ಜನ್ರೇಷನ್ಗೆ ಯಾರು 80s 90s ನೋಡಿಲ್ವೋ, ನೋಡಿ ಈ ಥರ ಇತ್ತು, ಈ ಥರ ಒಂದು ಅದ್ಭುತವಾದ ಕಾಲಘಟ್ಟದಲ್ಲಿ ನಾವು ಬೆಳೆದ್ವಿ ಅಂತ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಆ ದಿನಗಳು ಸಿನಿಮಾ ನಮ್ಮೆಲ್ರಿಗೂ ಕೂಡ ಗೊತ್ತು, ಒಂದು ಕಲ್ಟ್ ಕ್ಲಾಸಿಕಲ್ ಸಿನಿಮಾ. ಈ ಸಿನಿಮಾ ಎಸ್ಪೆಷಲಿ ಒಂದು ನಗರದ ಕತ್ತಲೆಯನ್ನು ತೋರಿಸ್ತು. ಬಲರಾಮನ್ ದಿನಗಳು ಆ ಕತ್ತಲೆ ಒಳಗಡೆ ಇದ್ದಂತಹ ಒಬ್ಬ ಮನುಷ್ಯನ ಜೀವನವನ್ನು ತೋರಿಸುತ್ತಾ, ಅಥವಾ ಆ ವ್ಯಕ್ತಿಯ ಮುಖಾಂತರ ಒಂದು ಯುಗದ ಸತ್ಯವನ್ನೇ ಬಿಚ್ಚಿಡುತ್ತಾ? ಹೆಂಗೆ ಹೇಳಿದ್ರು ಕತೆ ಗೊತ್ತಾಗತ್ತೆ ಅಲ್ವಾ? ಒಬ್ಬ ವ್ಯಕ್ತಿ, ಇವೆರಡೂ ಆ್ಯಕ್ಚುಲಿ ಕ್ವೆಶ್ಚನ್ ಅಳವಡಿಸ್ಕೋಬಹುದು. ನೀವೇನು ಎರಡು 2 ಪಾರ್ಟ್ಸ್ ಕೇಳಿದ್ರಿ ಗೊತ್ತಾ, ಅದು ಆ್ಯಕ್ಚುಲಿ ಈ 2 ಪಾರ್ಟ್ ಸಿನಿಮಾದಲ್ಲಿದೆ. ಆ ವ್ಯಕ್ತಿಯ ಅವನ ಒಂದು ಜೀವನದ ಕಥೆ ಹಾಗೂ ಆಮೇಲೆ ಅವನ ಒಂದು ಏನು ಯುಗದ ಸತ್ಯವನ್ನು ಅದು ಬಿಚ್ಚಿಡುತ್ತೆ ಒಂದಷ್ಟು. ನಮ್ಮ ಆಲೋಕೆ ಒಂದು ರ್ಯಾಪ್ ಸಾಂಗ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಪ್ರತಿ ಊರಲ್ಲಿ 2 ಬಣ್ಣ, ಕಪ್ಪು ಮತ್ತು ಬಿಳಿ ಅಂತ. ನಿಮ್ಮ ಪ್ರಶ್ನೆಯಲ್ಲಿ ಅದೇ ಸಾಲ್ ಬಂದಿದೆ. ಅಂದರೆ ನಾವು ಬೆಂಗಳೂರನ್ನು ನೋಡಿದಾಗ ಅದಕ್ಕೆ 2 ಶೇಡ್ಸ್ ಇದೆ. ಒಂದು ಹೊರಗೆ ನಾವು ಕಾಣುವಂಥ ಒಂದು ಅದ್ಭುತವಾದ ಪ್ರಪಂಚ, IT ನಗರ. ಆವಾಗ IT ಇನ್ನೂ ಇರಲಿಲ್ಲ, 80s 90s ಬಂದರೆ. ಬಟ್ ಎಲೆಕ್ಟ್ರಾನಿಕ್ಸ್ ನಗರ, HMT ಇದ್ದಂಥ ಜಾಗ, BEL ಇದ್ದಂಥ ಜಾಗ, HAL ಇದ್ದಂಥ ಜಾಗ, ಇಸ್ರೋ, BHEL, ಆಮೇಲೆ ಸೈನ್ಸ್ ಸಿಟಿ ಇದು, ಇಸ್ರೋ ಇತ್ತು, ಇಲ್ಲಿ IIS ಇತ್ತು, ITI ಫ್ಯಾಕ್ಟ್ರಿ ಇತ್ತು. ಆಮೇಲೆ ನೀವು ಆವಾಗಿನ ಕಾಲದಲ್ಲಿ ನೀವು ಹಿಂದಿ ಸಿನಿಮಾ ಅಥವಾ ತಮಿಳು ಅಥವಾ ತೆಲುಗು ಸಿನಿಮಾ ನೋಡಿದ್ರೆ ಅಲ್ಲಿ ಕಾನ್ವರ್ಸೇಷನ್ ಅಲ್ಲಿ ನಾನು ಬಿಸ್ನೆಸ್ ಮೀಟಿಂಗ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಡೈಲಾಗ್ ಇರೋದು. ಅಂದ್ರೆ ಬೆಂಗಳೂರು ಸೀನ್ ಆಸ್ ಅ ಕ್ಲಾಸಿ ಹಬ್. ಆಮೇಲೆ MG ರೋಡ್, ಪಬ್ಸ್. ಅದಕ್ಕೋಸ್ಕರ ಬೆಂಗಳೂರು ಫೇಮಸ್ ಆಗಿದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಕೊತ್ವಾಲ್ ರಾಮಚಂದ್ರ, ಜಯರಾಜು,
ಇಂದಿರಾ ಬ್ರಿಗೇಡ್ನ ಒಂದು ಕಡೆ ಕಾಂಗ್ರೆಸ್ ಕಟ್ತು, ಅದಕ್ಕೆ ಕೌಂಟರ್ ಆಗಿ ಅವರ ಅಪೋಸಿಷನ್ ಅವರು ಒಂದಷ್ಟು ಜನ ಡಾನ್ಗಳನ್ನ ಎದುರು ಹಾಕ್ಕೊಂಡ್ರು, ಅವರು ಬೆಳೆಸಿದ್ರು. ಡಾನ್ಗಳ ಮಧ್ಯ ಬೀದಿ ಬೀದಿಗಳಲ್ಲಿ ಕ್ಲಾಶ್ಗಳಾಗೋದು, ಜನಕ್ಕೆ ಅವ್ರ ಬಗ್ಗೆ ಒಂದು ರೀತಿ ಬೆರಗು, ಆಶ್ಚರ್ಯ, ಭಯ ಎಲ್ಲವೂ ಇತ್ತು. ನಮ್ಮ ನ್ಯೂಸ್ ರಿಪೋರ್ಟ್ಸ್ಗಳಲ್ಲಿ ಆಗಾಗ ಅದ್ರ ಬಗ್ಗೆ ಓದ್ತಿದ್ವಿ. ಸೊ ಬಲರಾಮನ ದಿನಗಳು, ಬಲರಾಮನ ಪಾತ್ರದ ಮೂಲಕ ಬೆಂಗಳೂರಿನ ಕತೆ, ಬಲರಾಮನ ಕತೆ ಮಾತ್ರ ಅಲ್ಲ, ಬೆಂಗಳೂರಿನ ಕತೆ, 80-80ರ ದಶಕದ ಬೆಂಗಳೂರನ್ನ ಒಬ್ಬ ಬಲರಾಮ ಅನ್ನೋ ವ್ಯಕ್ತಿ ಎಂಟ್ರಾಗ್ತಾನೆ. ಎಂಟ್ರಾಗಿ ಆ ಊರನ್ನು ಆತ ಹೇಗೆ ಗ್ರಹಿಸ್ತಾನೆ, ಹೇಗೆ ಆಳೋ ಒಂದು ಪೊಸಿಷನ್ಗೆ ಬರ್ತಾನೆ ಅನ್ನೋದು ಈ ಕತೆ. ಸರ್, ಇವಾಗ ನೀವು ಬಲರಾಮನ ಬಗ್ಗೆ ಒಂದಷ್ಟು ಆಸ್ಪೆಕ್ಟ್ಸ್ಗಳನ್ನ ಹೇಳಿದ್ರಿ. ಇವಾಗ ಬಲರಾಮನ ಬಗ್ಗೆ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ವರ್ಷನ್ಸ್ಗಳಿರುತ್ತೆ. ನಾವು ನೋಡೋದಾದರೆ ಅವ್ರದ್ದೇ ಆದಂಥ ಒಂದು ವರ್ಷನ್ಸ್ಗಳನ್ನ ಇವಾಗ ನೀವು ಅಂದರೆ ಯಾವ ಒಂದು ಆಸ್ಪೆಕ್ಟನ್ನು ನಮಗೆ ತೋರ್ಸಕ್ಕೆ ಹೊರಟಿದ್ದೀರಾ, ಅಂದರೆ ವಿಜುವಲ್ ಪರ್ಸ್ಪೆಕ್ಟಿವ್ ಏನಾಗಿತ್ತು? ಬಲರಾಮ ಅಂತ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಇದ್ದ, ಆತನ ಬಯೋಪಿಕ್ ಈ ಸಿನಿಮಾ ಅಲ್ಲ, ಇದೊಂದು ಕಾಲ್ಪನಿಕ ಕತೆ. ಆದರೆ ಈ ಸಿನಿಮಾ ಬಗ್ಗೆ ನಾನು ರಿಸರ್ಚ್ ಮಾಡುವಾಗ ಅನೇಕ ಅಂಡರ್ವರ್ಲ್ಡ್ ಡಾನ್ಗಳನ್ನ ಮೀಟ್ ಮಾಡಿದೆ. ಡೇನಿಯಲ್ ಜಾರ್ಜ್ ಅಂತ ಒಬ್ಬರು ಹಿಂದಿನ ಕಾಲದ ಭಾಳ ದೊಡ್ಡ ಜರ್ನಲಿಸ್ಟು, ಕ್ರೈಮ್ ಜರ್ನಲಿಸ್ಟ್, ಅವ್ರು ನನ್ನ ರಿಸೋರ್ಸ್ ಪರ್ಸನ್ ಆಗಿದ್ರು. ಅವ್ರ ಮೂಲಕ ಒಂದಷ್ಟು ಜನ ಆ್ಯಕ್ಚುಲ್ ಬಲರಾಮನ ಜೊತೆ ಇದ್ದಂಥ ಅನೇಕರನ್ನು ನಾನು ಮೀಟ್ ಮಾಡೋಕ್ಕಾಯಿತು. ಪೊಲೀಸ್ ಆಫೀಸರ್ಸು, ಬಿ ಕೆ ಶಿವರಾಮು ಇತ್ಯಾದಿ ಅನೇಕ ಜನರನ್ನು ನಾನು ಭೇಟಿ ಮಾಡಿದೆ. ಅವರೆಲ್ಲರೂ ಪ್ರತಿಯೊಬ್ಬರು ಕೊಟ್ಟ ಒಂದು ವರ್ಷನ್ನೇ ಬೇರೆ ಇರ್ತಿತ್ತು. ಅದೇ ವ್ಯಕ್ತಿಯನ್ನು ಒಬ್ಬ ಪೊಲೀಸ್ ಅವನು ಡಿಸ್ಕ್ರೈಬ್ ಮಾಡಿದಾಗೆ ಬೇರೆ ರೀತಿಯಾಗಿ ಡಿಸ್ಕ್ರೈಬ್ ಮಾಡ್ತಾರೆ, ಆತನ ಸಂಗಡಿಗರು ಡಿಸ್ಕ್ರೈಬ್ ಮಾಡಿದಾಗೆ ಬೇರೆ ಥರ ಡಿಸ್ಕ್ರೈಬ್ ಮಾಡ್ತಾರೆ, ಆತನ ಎದುರಾಳಿಗಳು ಆತನ ಬಗ್ಗೆ ಮಾತಾಡುವ ರೀತಿ ಬೇರೆ ಇರುತ್ತೆ, ಆತನ ಭಯಾನಕ ಕೃತ್ಯಗಳಿಗೆ ತುತ್ತಾದವರು ಮಾತಾಡಿದಾಗ ಅವರು ಮಾತಾಡುವ ರೀತಿ ಬೇರೆ ಇರುತ್ತೆ. ಅದರ ಸತ್ಯ ಅನ್ನೋದಿದೆಯಲ್ಲ, ಈ 4 ವರ್ಷಗಳ ಮಧ್ಯೆ ಎಲ್ಲೋ ಒಂದು ಕಡೆ ಇರುತ್ತೆ. ಅದನ್ನು ತಗೊಂಡು ಒಂದು ಕಥೆಯಾಗಿ ಹೆಣೆಯುವ ಪ್ರಯತ್ನವನ್ನು ಈ ಸಿನಿಮಾಲ್ಲಿ ಮಾಡಿದ್ದೀವಿ. ವಿನೋದ್ ಸರ್, ನೀವು ಬಲರಾಮನಾಗಿ ಅಭಿನಯಿಸಿದ್ರಾ ಅಥವಾ ಬಲರಾಮನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರ? ಬಲರಾಮನಾಗಿ ಜೀವಿಸಿದೆ. ಸರ್, ಆ್ಯಕ್ಚುಲಿ ವಿನೋದ್ ಸರ್ ಬಗ್ಗೆ ಮಾತನಾಡಲೇಬೇಕು. ಅಯ್ಯೋ, ನಾನು ಅದೇ ಬಲರಾಮನಾಗಿ ಜೀವಿಸಿದೆ ಅಂತಲ್ಲ, ಅದು ಸಂಪೂರ್ಣ ಸತ್ಯ. ಏಕೆಂದರೆ ಸದ್ಯ ಬಲರಾಮ ಬಹುಶಃ ನಿಶಾ ಮೇಡಮ್ಗೆ ಈಸಿ ಆಯಿತು ಹ್ಯಾಂಡಲ್ ಮಾಡೋದಕ್ಕೆ. ಯಾಕೆಂದರೆ ಇದಕ್ಕಿಂತ ಮುಂಚೆ ಅವರು ಮಹಾದೇವ ಆಗಿ ಜೀವಿಸಿದ್ರು. ಹೌದು, ಮನೇಲಿ ಮಹಾದೇವ ಆದ್ಮೇಲೆ ಗ್ಯಾಪ್ ಅಲ್ಲಿ ನೆಲ್ಸನ್. ಸೊ ಇವ್ರದ್ದು ಏನಾಗ್ತಾರೆ ಅಂದರೆ, ಇವರು ಮೆಥಡ್ ಆ್ಯಕ್ಟಿಂಗ್ ಅಂತ ಹೇಳ್ತೀವಿ. ಮೆಥಡ್ ಆ್ಯಕ್ಟಿಂಗ್ ಅಂದರೆ ಹೇಗೆ ಅಂದರೆ, ಅವರು ಈಗ ಎಷ್ಟೋ ಜನ ಆ್ಯಕ್ಟರ್ಗಳಿಗೆ ನಮ್ಮ ಸಿನಿಮಾದಲ್ಲಿ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅವರೆಲ್ಲ ಸೈಂಟಿಸ್ಟ್ಸ್. ಅಂದರೆ ನೀವು ಆ್ಯಕ್ಷನ್ ಅಂದ ಕೂಡಲೇ ಅವರು ಆ್ಯಕ್ಟ್ ಮಾಡ್ತಾರೆ, ಕಟ್ ಅಂದ ಕೂಡಲೇ ಮುಗಿದೋಯ್ತು, ಆಮೇಲೆ ಪುಸ್ತಕ ತಗೊಳ್ತಾರೆ, ಹರಟೆ ಕೊಚ್ತಿರ್ತಾರೆ ಎಲ್ಲ. ಇವ್ರು ಹಾಗಲ್ಲ, ಇವರು ಬೆಳಗ್ಗೆ ಎದ್ದಿದ್ರಿಂದ ರಾತ್ರಿವರೆಗೂ ಇವ್ರು ಬಲರಾಮನೇ. 3 ತಿಂಗಳು ನಮ್ಮ ಶೂಟಿಂಗ್ ಟೈಮಲ್ಲಿ ಇವರು ಬಲರಾಮ ಆಗಿದ್ರು. ಇವ್ರನ್ನ ಮಾತಾಡ್ಸ್ತಿದ್ರೆ ಬಲರಾಮನ್ ಮಾತಾಡಿಸ್ದಂಗೆ ಅನ್ಸೋದು. ನನಗೆ ಕೆಲಸದೇ ಅನ್ಸೋದು, ಬಲರಾಮನ ಬಗ್ಗೆ ಹೇಳ್ತೀನಲ್ಲ ಅಂತ ಅನ್ಸೋದು ಆ ಮಟ್ಟಿಗೆ. ಯಾಕೆಂದ್ರೆ ಅವರು ಏನಾರು ಈ ಓದಿದ್ರೆ ಬಲರಾಮನ ಬಗ್ಗೆ ಅಥವಾ ಏನಾರು ಓದಿದ್ರೆ, ನೋಡಿ ಇವ್ರು ಹಿಂಗೆ ಮಾಡ್ಬಿಟ್ರಂತೆ ಅಂತ ಕೋಪದಿಂದ ಹೇಳೋರು. ಆದರೆ ಅವ್ರಿಗೆ ಆ ಬಲರಾಮಂಗೆ ಏನಾಯ್ತು ಅದೆಲ್ಲ ಇವ್ರಿಗಾದಂಗೆ ಆಗಿರೋದು. ಸೊ ಹೀ ಲಿವ್ಸ್ ದ ರೋಲ್, ಹೀ ಬ್ರೀದ್ಸ್ ದಟ್ ರೋಲ್. ಅವರು ಆ ಶೂಟಿಂಗ್ ಟೈಮಲ್ಲಿ ಅವರ ಹೆಂಡತಿ ಮತ್ತು ಅವ್ರ ನಾಯಿಗಳು ಕೂಡ ಅವ್ರ ಜೊತೆ ಇರಬಾರ್ದು, ಯಾಕಂದರೆ ನನಗೆ ಏಕಾಗ್ರತೆಗೆ ಚ್ಯುತಿ ಬರುತ್ತೆ ಅಂತ ಅವ್ರನ್ನ ಬೇರೆ ರೂಮ್ ಮಾಡಿಸಿ ಕಳಿಸ್ಬಿಟ್ರು. ಸೊ ಆ ರೀತಿ ಒಂದು ಡೆಡಿಕೇಶನ್ನು. ಆ್ಯಂಡ್ ಹೀ ಈಸ್ ಅ ಎಕ್ಸ್ಟ್ರೀಮ್ಲಿ ವರ್ಸಟೈಲ್ ಆ್ಯಕ್ಟರ್, ಹೈಲಿ ಇಂಟೆಲಿಜೆಂಟ್ ಪರ್ಸನ್. ಅವ್ರಿಗೆ ಏನಾದ್ರು ಹೇಳಿದ್ರೆ, ನಾನು 4 ಸೆಂಟೆನ್ಸ್ ಹೇಳಿದ್ರೆ 10 ಸೆಂಟೆನ್ಸ್ ಹೇಳೋಷ್ಟು ಅರ್ಥ ಆಗ್ಬಿಟ್ಟಿರುತ್ತೆ ಅವ್ರಿಗಾಗಲೇ. ಅದ್ರ ಒಳಾರ್ಥ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಮುಂದೆ ಎಲ್ಲಿ ಏನು ಹೇಳ್ತೀನಿ ಅಂತ ಆಗಲೇ ಜಡ್ಜ್ ಮಾಡಿಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಟೆಕ್ನಿಕಲಿ ವೆರಿ ಗುಡ್. ಅವ್ರಿಗೆ ಎಡಿಟಿಂಗಿಂದ ಹಿಡಿದು, ಕ್ಯಾಮ್ರಾ ವರ್ಕಿಂದ ಹಿಡಿದು, ಸ್ಕ್ರಿಪ್ಟಿಂದ ಹಿಡಿದು ಎಲ್ಲವನ್ನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. 25 ಸಿನಿಮಾಗಳು ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳ್ತಿದ್ದೆ, ಇನ್ನು ನಿಮಗೆ ಡೈರೆಕ್ಟರ್ಸ್ ಬೇಡ, ನೀವೇ ಡೈರೆಕ್ಟರ್ ಆಗೋದು ವಾಸಿ ಅಂತ. ಯಾಕೆಂದರೆ ಅಷ್ಟು ಮಟ್ಟಿಗೆ ಸಿನಿಮಾ ಅವ್ರು ಕಲ್ತ್ಕೊಂಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸಲ್ಲಂತೂ ಹೀ ಈಸ್ ಅ ಬ್ರಿಲಿಯಂಟ್, ಈಸ್ ಒನ್ ಆಫ್ ದ ಪ್ರಾಬ್ಲಿ ದ ಬೆಸ್ಟ್ ಇನ್ ಕನ್ನಡ. ಈಗ ಅವ್ರ ಟೈಮಿಂಗು, ಅವರು ತೊಗೊಳ್ಳೋಂಥ ಎಷ್ಟೋ ರಿಸ್ಕಿ ಶಾಟ್ಗಳನ್ನ ನಾನು ತೊಗೊಂಡಿರೋದು ಈ ಸಿನಿಮಾದಲ್ಲಿ. ಬೇರೆಯವ್ರು ಯಾರೇ ಆಗಿದ್ದರೆ ನಾನೊಂದು ಬಾಡಿ ಡಬಲ್ ಯೂಸ್ ಮಾಡಬೇಕಾಯಿತು, ಆದರೆ ಇವರಿರೋದ್ರಿಂದ ಅದು ಸಾಧ್ಯ ಆಯಿತು. ಆಮೇಲೆ ಟು ಸರ್ಪ್ರೈಸ್ ಆಲ್ ಆಫ್ ಅಸ್, ಆ ಟಾಟಾ ಟಾಟಾ ಹಾಡಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಸೊ ಇನ್ನೇನು ಉಳಿದಿಲ್ಲ ಅವ್ರಿಗೆ. ನನ್ನ ಪ್ರಕಾರ ಇವ್ರಿಗೆ ಆಗದೇ ಇರೋಂಥ ರೋಲ್ಗಳೇ ಇಲ್ಲ. ಹಿ ಹ್ಯಾಸ್ ಗ್ರೇಟ್ ಕಾಮಿಕ್ ಟೈಮಿಂಗ್, ಹಿ ಲುಕ್ಸ್ ವೆರಿ ರೊಮ್ಯಾಂಟಿಕ್ ಆನ್ ಸ್ಕ್ರೀನ್, ಆಯಿತಾ. ರಿಸ್ಟ್ರೈಂಟ್ ಇದೆ,
ಒಂದು ಸತಿ ತುಂಬ ಎಕ್ಸ್ಟ್ರೀಮ್ ಆ್ಯಕ್ಟಿಂಗ್ ಮಾಡಬೇಕು ಅಂದ್ರೆ ಅದು ಗೊತ್ತು ಅವ್ರಿಗೆ. ಸೊ ಈಸ್ ಅ ಆಲ್ ಇನ್ ಆಲ್ ಪ್ಯಾಕೇಜ್. ಥ್ಯಾಂಕ್ ಯು ಸೊ ಮಚ್. ಕಮಿಂಗ್ ಫ್ರಮ್ ಸಂಬಡಿ ಲೈಕ್ ಹಿಮ್ ಅಲ್ಲ, ಇದು ಗ್ರೇಟ್ ಹಾನರ್ ನನಗೆ ಎಷ್ಟೊಂದು ಸಲ ಅವರು ಕೆಲವು ಟೈಮಲ್ಲಿ ಕ್ಯಾರವಾನಲ್ಲಿ ಕೇಳಿದ್ದಾರೆ, ಯು ನಾಟ್ ಫ್ರಮ್ ಥಿಯೇಟರ್ ಅಲ್ಲ ಅಂತ, ಯು ಆ್ಯಕ್ಟ್ ಆಸ್ ಇಫ್ ಯು ಫ್ರಮ್ ಥಿಯೇಟರ್. ಅಂದರೆ ಥಿಯೇಟರ್ ಆ್ಯಕ್ಟರ್ಸ್ ಫಸ್ಟ್ ಬಂದು ಎಕ್ಸ್ಪ್ರೆಷನ್ನ ಕಣ್ಣಿಗೆ ತರೋರು, ಕಣ್ಣು ಆದಮೇಲೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಂತ. ನನಗೆ ಎಸ್ಪೆಷಲಿ ನಿಮಗೂ ಗೊತ್ತಿದೆ ಮಾದೇವ ಅಲ್ಲಿ ಎಷ್ಟು, ಬಿಕಾಸ್ ಡೈಲಾಗ್ಸ್ ಇಲ್ಲದೆ ಇದ್ದಾಗ ದಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮಿ. ಆ್ಯಂಡ್ ಶ್ರುತಿ ಅಮ್ಮನ್ ಆಪೋಸಿಟ್ ಆ್ಯಕ್ಟ್ ಮಾಡೋದಲ್ಲ ಅಷ್ಟು ಈಸಿ ಅಲ್ಲ, ಅಷ್ಟು ಎಮೋಷ್ನಲ್. ಅವರು ಹರಿದು ಕುಡಿದು ಅವ್ರು ಬಂದ್ರೇ ಸಾಕು ಅಂತ ಅಷ್ಟು ಎಮೋಷ್ನಲ್ ಸೀನ್ಸ್ನ ಪರ್ಫಾರ್ಮ್ ಮಾಡೋರು. ಅವ್ರ ಎದುರುಗಡೆ ಜನ ನನ್ನನ್ನು ನೋಡಿ ಕಣ್ಣೀರು ಹಾಕಿದಾಗ, ಆ್ಯಂಡ್ ಶೀ ಟೋಲ್ಡ್ ಮೀ ದಟ್ ನನಗೆ ಇಷ್ಟವಾದದ್ದು ಇಡೀ ಸಿನಿಮಾದಲ್ಲಿ ಸೀನು ಅಂದರೆ, ಆಚೆ ಹೋಗಿ ಆ ಮಿರರಲ್ಲಿ ನಿನ್ನನ್ನು ನೋಡಿಕೊಂಡು ನೀನು ಒಂದು ಚಿಕ್ಕದಾಗ ಒಂದು ಸ್ಮೈಲ್ ಕೊಡ್ತೀಯ ಗೊತ್ತಾ, ಯು ಸೀಯಿಂಗ್ ಯೋರ್ ಸೆಲ್ಫ್ ಅಂಡ್ ಪರ್ಫಾರ್ಮಿಂಗ್, ದಟ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ ಅಂತ. ಸೊ ಅದು ನನಗೆ ತುಂಬ ಒಂದು ಒಳ್ಳೆ ಬೇಸ್ ಸಿಕ್ತು ಆ್ಯಕ್ಚುಲಿ. ಅಲ್ಲಿಂದ ನಾನು ಏನು ಮಾಡ್ತಿದ್ದೆ ಅಂದರೆ, ನೆನ್ನೆ ವಿನಯ್ ಅವರು ಅದನ್ನೇ ಹೇಳ್ತಿದ್ರು, ಕಣ್ಣು ನೋಡಿ ಸರ್, ಅದು ಫೈರ್ ನೋಡಿ ಸರ್ ಕಣ್ಣು. ಕಣ್ಣಲ್ಲಿ ಆ್ಯಕ್ಚುಲಿ ಬಂದು ಇಲ್ಲಿ ನನ್ನ ಡೈಲಾಗ್ ಇಲ್ಲೂ ಬಲರಾಮ ಇಡೀ ಸಿನಿಮಾದಲ್ಲಿ ಎಲ್ಲೂ ಬಂದಾಗ ಮಾಸ್ ಡೈಲಾಗ್ಸ್ ಇಲ್ಲ. ಆಮೇಲೆ ಈ ಬಲರಾಮನಾಗಿ ಒಂದು ಕ್ಯಾರೆಕ್ಟರ್ ಆಗಿ ಗ್ರೋ ಮಾಡ್ತಾನೆ ಹೊರತು ಇಡೀ ತಂಡ, ಇಡೀ ಆರ್ಟಿಸ್ಟ್ ತಂಡ ಏನಿದೆಯೋ ಗೊತ್ತಾ, ಅದು ಎಲ್ಲಾನು ಸೇರಿಸಿನೇ ಬಲರಾಮ. ವಿನೋದ್ ಪ್ರಭಾಕರ್ ಬಲರಾಮ ಅಲ್ಲ, ಇಡೀ ಸಿನಿಮಾ ಎಲ್ಲರೂ ಹ್ಯಾವ್ ಸಪೋರ್ಟೆಡ್. ಸೊ ಇಲ್ಲಿ ಯಾರೋ ತುಂಬ ಮೇಲೆ ಇಲ್ಲಿ ಹೀರೋನ ಜಾಸ್ತಿ ಮಾಡಬೇಕು ಅಂತ ಹೀರೋಯಿಸಮ್ ಡೈಲಾಗ್ಸ್ ಏನೂ ಇಲ್ಲ. ಆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಆ ಸಿಚುವೇಶನ್ ಇಷ್ಟೇ ಡೈಲಾಗ್. ನಾನು ಕೆಲವು ಟೈಮಲ್ಲೂ ಸರ್ ಇದು ಬೇಡ, ನಾನು ಮಾತಾಡೋದು ಬೇಡ ಅಂತಲೂ ಎಷ್ಟೊಂದು ಸಲ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಬೇರೆಯವ್ರನ್ನ ನಾವು ಜಾಸ್ತಿ ಮಾಡೋಣ ಸರ್. ಇನ್ನು ಅವರು ಸ್ಕ್ರಿಪ್ಟ್ ಒಳಗೆ ಬೇರೆ ಕ್ಯಾರೆಕ್ಟರ್ಗಳನ್ನ ಇನ್ಕ್ರೀಸ್ ಮಾಡಿ, ಸ್ಪೇಸ್ ಇನ್ಕ್ರೀಸ್ ಮಾಡಿ, ಅವ್ರ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿ ಅಂತ ಹೇಳೋರು. ಯಾವ ಹೀರೋನು ಯೂಶಲಿ ಹಂಗೆ ಮಾಡೋದಿಲ್ಲ, ಅವ್ರ ಪಾತ್ರನ ಅವ್ರು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದರೆ ಇವರು ಆ ಪಾತ್ರಗಳು ದೊಡ್ಡದಾಗಿದ್ರೆ ಮಾತ್ರ ನನ್ನ ಪಾತ್ರ ವರ್ಕ್ ಆಗೋದು ಅನ್ನೋದು, ಅಂದರೆ ದಟ್ ಈಸ್ ಸಚ್ ಕಾಮನ್ ಸೆನ್ಸ್. ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಮಾದೇವ ಟೈಮ್ನಲ್ಲೂ ಕೂಡ ಅವರು, ಅಂದರೆ 3 ತಿಂಗಳು ಪ್ರಾಬಬ್ಲಿ ಹಿ ಲಿವ್ಡ್ ಇನ್ ದಟ್ ಕ್ಯಾರೆಕ್ಟರ್, ಹ್ಯಾಂಗ್ ಮ್ಯಾನ್ ಆಗಿ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಇವಾಗ ನಾವು ನೋಡಿದಾಗ ವಿಜುವಲ್ಸ್ಗಳಲ್ಲಿ ಆ ಕಣ್ಣಲ್ಲೇ ಹೆಚ್ಚಾಗಿ ನಮಗೆ ಅಭಿನಯ ಮಾಡಿದ್ದೀರ, ಅಂದರೆ ಆ ಕ್ಯಾರೆಕ್ಟರ್ ಜರ್ನಿ ಹಾಗೆ ಹೋಗುತ್ತೆ ಪ್ರಾಬಬ್ಲಿ. ಬಿಕಾಸ್ ಏನಕ್ಕಂದರೆ ಒಂದು ಲೆಗೆಸಿ ಫ್ಯಾಮಿಲಿಯಿಂದ ಬಂದಿರೋರು ತಾವು, ಗ್ಲೋರಿಫಿಕೇಶನ್ ನಿಮಗೆ ಅಂದರೆ ಈಸಿಯಾಗಿ ಸಿಗ್ತಾ ಇತ್ತು ಪ್ರಾಬಬ್ಲಿ ನೀವು, ಬಟ್ ಆ ಒಂದು ಪಾತನ್ನು ನೀವು ಚೂಸ್ ಮಾಡ್ಕೊಂಡಿಲ್ಲ. ಅಂದರೆ ನಿಮ್ಮ ಪ್ರತಿಯೊಂದು ಸಿನಿಮಾಗಳು ನೋಡಿದ್ರೆ ಸರ್ ಆ ಇಂಟೆನ್ಸ್ ಫೀಲ್ ನಮಗೆ ಬರುತ್ತೆ, ಅಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಸಬ್ಮರ್ಜ್ ಆಗಿರ್ತೀರ. ಸೊ ಎಸ್ಪೆಷಲಿ ಈ ಬಲರಾಮನಾಗಿ ನೀವು ಮಾಡಿದಾಗ ಎಮೋಷ್ನಲ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ತಮಗೆ? ಸ್ಕ್ರಿಪ್ಟಲ್ಲಿ ತುಂಬ ನನ್ನ ಪ್ರಕಾರ, ಬಿಕಾಸ್ ಬೀಯಿಂಗ್ ಫ್ರಮ್ ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ, ನನಗೆ ಐ ಆಲ್ವೇಸ್ ಫೆಲ್ಟ್ ಸ್ಕ್ರಿಪ್ಟಿಗೆ ಒಂದು ಜೀವ ಇದ್ದೇ ಇರುತ್ತೆ. ಸ್ಕ್ರಿಪ್ಟಿಗೆ ಆ ಜೀವ ಏನು ಮಾಡುತ್ತೆ, ಅದಕ್ಕೆ ಏನೇನು ಬೇಕೋ ಎಲ್ಲನೂ ಆರಿಸ್ಕೊಳ್ಳುತ್ತೆ. ಬೇಡ ಅನ್ನೋದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಓನ್ಲಿ ವೆನ್ ಯು ರೆಸ್ಪೆಕ್ಟ್, ವೆನ್ ಯು ಅಂಡರ್ಸ್ಟ್ಯಾಂಡ್ ಅದಕ್ಕೆ ಜೀವ ಇದೆ ಅಂದಾಗ ಇಟ್ ಟಾಕ್ಸ್ ಬ್ಯಾಕ್ ಟು ಯು. ಆ ಸ್ಕ್ರಿಪ್ಟ್ ಖಂಡಿತ ಮಾತಾಡುತ್ತೆ ನಮ್ಮ ಹತ್ರ. ಯು ಹ್ಯಾವ್ ಟು ನೋ. ಈಗ ನೀವು ವೆನ್ ಯು ಆರ್ ಲೈಕ್ ಟ್ರೈಂಗ್ ಟು ಫೈಂಡ್ ಯುವರ್ ಸೋಲ್, ಅದು ನಮ್ಮ ಒಳಗಡೆನೇ ಇರುತ್ತೆ. ಓನ್ಲಿ ವೆನ್ ಯು ಫೈಂಡ್ ಇಟ್, ಅವಾಗ ಅದು ಮಾತಾಡೋದು ನಿಮಗೆ ಕೇಳಿಸುತ್ತೆ. ಆಲ್ಕೆಮಿಸ್ಟ್ ಅಂತ ಒಂದು ಬುಕ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರುತ್ತೆ, ನಮ್ಮ ಸೋಲ್ ಟ್ರಾವೆಲ್ಸ್ ಹ್ಯಾಸ್ ಬಿನ್ ಟ್ರಾವೆಲಿಂಗ್ ಫ್ರಮ್ ಸೆಂಚುರೀಸ್. ಸೊ ಅದಕ್ಕೆ ಗೊತ್ತಿರುತ್ತೆ ನಿಮ್ಮ ಜೀವ ಇಷ್ಟೇ ವರ್ಷ ಅಷ್ಟೇ, ಅದಕ್ಕೆ ಯಾಕೆ ನಾವು ಇಲ್ಲಿ ತರ್ಬೋದು ಅದನ್ನು, ನೋ ಪ್ರಾಬ್ಲಮ್ ಅಲ್ಲ. ಅಂದರೆ ಯಾಕೆ ನಾವು ತುಂಬ ಜನ ಕೇಳ್ತಾರಲ್ಲ, ಯಾಕೆ ಇದನ್ನು ಕೇಳಿ ಆನ್ಸರ್ ಮಾಡಬಾರ್ದು, ಇದನ್ನು ಕೇಳಿ ಆನ್ಸರ್ ಮಾಡಬೇಕು ಅಂದರೆ, ಸೋಲ್ ಲಿವ್ಸ್ ಯರ್, ಜೀವ ಇಲ್ಲಿರೋದು ಅಂತ. ಆ ಜೀವ ಬಂದು ನಮ್ದಲ್ಲ, ಇಟ್ ಹ್ಯಾಸ್ ಬಿನ್ ಟ್ರಾವೆಲಿಂಗ್. ಅದು ವರ್ಷಾನುಗಟ್ಟಲೆ ನೋಡ್ಕೊಂಡು ಬಂದಿರೋದು, ಅದು ಇಟ್ ಇಸ್ ಜಸ್ಟ್ ಫಾರ್ ರೆಂಟ್ ನಿಮ್ಮ ಹತ್ರ. ಸೊ ಅದು ಹೇಳುತ್ತಂತೆ, ಅದನ್ನು ಕೇಳಿಸ್ಕೊಳ್ಳೋ ಅಂಥದ್ದು ನಮಗೆ, ಅದನ್ನು ಆ ಶಕ್ತಿ ಬೆಳೆಸ್ಕೋಬೇಕು ಅಂತ. ಅದೇ ಥರ ಸ್ಕ್ರಿಪ್ಟು ಮಾತಾಡುತ್ತೆ ನಮ್ಮ ಹತ್ರ. ನೀವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಆವಾಗ ಇವೆಲ್ಲ ಬಂದು ಒಂದು ಒಳ್ಳೆ ಸಿನಿಮಾ ಆಗಲಿ, ದೆನ್ ಯು ವಿಲ್ ನೋ ವಾಟ್ ಹೀ ಈಸ್ ಟೆಲ್ಲಿಂಗ್.
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಯಾಕೆ ಇವರು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಹಿಂದೆ ಸೀನು ಮುಂದೆ ಸೀನು ನನಗೇನು ಅಂದರೆ ಆ್ಯಸ್ ಎನ್ ಆ್ಯಕ್ಟರ್ ಐ ಲಿಟ್ರಲಿ, ಬಿಕಾಸ್ ತುಂಬ ಜನ ಇದ್ದಾರೆ ಆ ಥರ, ತುಂಬ ಜನ ಇದ್ದಾರೆ. ಬಟ್ ಎಲ್ಲ ಆ್ಯಕ್ಟರ್ಸ್ ನಾನು ಕೇಳ್ತಿರೋದೇನು ಅಂದರೆ, ಒಂದು ರಿಹರ್ಸಲ್ ಅಂತ ಮಾಡಬೇಕು, ಕೂತ್ಕೋಬೇಕು, ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹಿಂದೆ ಸೀನು ಮುಂದೆ ಸೀನು, ನಿಮ್ಮ ಡೈಲಾಗ್ ಏನಿದೆ, ನನ್ನ ಡೈಲಾಗ್ ಏನಿದೆ, ನಾವೆಲ್ಲ ಒಂದು ರಿಹರ್ಸಲ್ ಮಾಡಿಕೊಂಡು ಮಾಡಿದಾಗ ಇಟ್ಸ್ ಸೋ ಈಸಿ ಟು ಬ್ರಿಂಗ್ ಔಟ್ ಈಸ್ ವಿಷನ್. ಒಂದು ಸ್ಟೋರಿ ನಮ್ಮ ತಲೆಯಲ್ಲಿದ್ದು ಅದು ಕನ್ವರ್ಟ್ ಆಗಿ ಅದು ನಮಗೆ ರೈಟಿಂಗಲ್ಲಿ ಬಂದು ಆ ರೈಟಿಂಗ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿ ನಿಮಗೆ ಹೋಗಿ ನಿಮ್ಮಿಂದ ಹೋಗಿ ಅದು ವಿಷುವಲ್ ಎಷ್ಟು ಕನ್ವರ್ಷನ್ ಇದೆ ಗೊತ್ತಾ. ಫೈನಲಿ ಥಿಯೇಟ್ರಿಗೆ ಹೋಗಿ ಅದು ವಿಜುವಲೈಸ್ ಆಗಿ ಅದು ವಾಪಸ್ ಜನಕ್ಕೆ ಬಂದು ಅದು ಅಂಡರ್ಸ್ಟ್ಯಾಂಡ್ ಆಗೋದು ಒಂದು ದೊಡ್ಡ ಪ್ರಾಸೆಸ್ಸೇ ಇದೆ ಅದು. ಆ ಪ್ರಾಸೆಸ್ನ ಈಸಿಯಾಗಿ ತಗೋಬೇಡಿ. ಸಿನಿಮಾ ತಾನು ಏನು ಬೇಕಾದ್ರೆ ಬಿಡೋ ಅದು ಅರ್ಥ ಆಗುತ್ತೆ, ಮಾಡಬಾರ್ದು ಯಾವತ್ತೂ. ಓನ್ಲಿ ದೆನ್, ಬಿಕಾಸ್ ಹಿಸ್ ಪ್ರಾಸೆಸ್ ವಿಲ್ ಕಮ್ ಬ್ಯಾಕ್ ಅಲ್ಲಿಂದ. ಸೊ ವೆನ್ ವಿ ಸಿಟ್ ವಿತ್ ದೆಮ್, ಅವ್ರ ಮೈಂಡಲ್ಲಿ ಏನಿದೆ, ಏನು ಆ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ. ಬಿಕಾಸ್ ಐ ಬಿನ್ ಟೆಲ್ಲಿಂಗ್ ದಟ್ ವಿ ಹ್ಯಾಸಂಟ್ ತುಂಬ ಸಲ ನಾನು ಮಾನಿಟರ್ ನೋಡಿದ್ದು ಅವ್ರು ನೋಡೇ ಇಲ್ಲ ಅನ್ಸುತ್ತೆ. ನೋಡ್ತಿದ್ದೆ ಅಂದರೆ ಏನೋ ಟೆಕ್ನಿಕಲ್ದು ಏನೋ ಒಂದು ಏನೋ ನನ್ನ ಸರ್ ಓಕೆನಾ ಅಂತ ಕೇಳ್ತಿದ್ದೆ. ಇಷ್ಟು ಓಕೆ ಇಷ್ಟೇ ಸಾಕು, ಎಕ್ಸ್ಟ್ರಾ ಮಾಡ್ಬೋದು, ಸಾಕು ಇಷ್ಟು ಸಾಕು. ದೇರ್ ವಾಸ್ ಒನ್ ಎಮೋಷ್ನಲ್ ಸೀನ್ ನಾನು ಮಾಡಬೇಕಾಗಿತ್ತು. ಅವ್ರು ಕೇಳಿದ್ರು ನನಗೆ ಅಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ನಾನು ಹೇಳಿದೆ, ಸರ್ ಅದು ಮಾಡೋದು ನಾನು ನಿಲ್ಸೋಕ್ಕಾಗಲ್ಲ, ನೀವು ಎಲ್ಲಿಗೆ ಬೇಕೋ ಅಲ್ಲಿ ಫೇಡ್ ಔಟ್ ಮಾಡಿಬಿಡಿ ಅಂತ. ದೆನ್ ಅದು ಮಾನಿಟ್ರಲ್ಲೇ ನೋಡಿ ಅದು ಎಮೋಷ್ನಲ್ ಆಗಿ ಫೀಲ್ ಆಯಿತು. ಸೊ ಫಾರ್ ಯುವರ್ ಥಿಂಕ್ ಕ್ವೆಶ್ಚನ್, ಎಮೋಷ್ನಲಿ ಕನೆಕ್ಟ್ ಆದರೆ ಮಾತ್ರ ಸಿನಿಮಾ ಜನರಿಗೂ ಎಮೋಷ್ನಲಾಗಿ ಕನೆಕ್ಟ್ ಆಗುತ್ತೆ.